ಎಚ್.ಡಿ. ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಮಿಸ್ ಆಗಿರುವುದಕ್ಕೆ ಇದೀಗ ಜೆಡಿಎಸ್ನಲ್ಲೇ ಶುರುವಾಯಿತು ಅಸಮಾಧಾನದ ಬೆಂಕಿ. ಎಚ್.ಡಿ. ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಮಿಸ್. ಜೆಡಿಎಸ್ನಲ್ಲಿಯೇ ಶುರುವಾಯಿತು ಅಸಮಾಧಾನದ ಬೆಂಕಿ. ಅಶ್ವವೇಗ ಜೊತೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಮಾತು. ನಮ್ಮ ವರಿಷ್ಠರು ಟಿಕೆಟ್ ಬೇಕು ಅಂತ ಬಿಜೆಪಿ ಬಳಿ ಕೇಳಿರಲಿಲ್ಲ. ನಾವು ಟಿಕೆಟ್ ಕೇಳಿರಲಿಲ್ಲ, ಜನರಿಗೆ ಆಶಯ ನಿರೀಕ್ಷೆ ಇತ್ತು. ಇದನ್ನ ರಾಜಕೀಯವಾಗಿ ತಿರುಚೋಕೆ ನೋಡ್ತಾ ಇದೆ ಕಾಂಗ್ರೆಸ್ ಪಕ್ಷ. ಬಿಜೆಪಿ ಬಗ್ಗೆ ಬೇಸರ, ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಟೀಕೆ. ಎಚ್.ಡಿ. ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಮಿಸ್ ಆಗಿರುವುದಕ್ಕೆ ಇದೀಗ ಜೆಡಿಎಸ್ನಲ್ಲಿಯೇ ಶುರುವಾಯಿತು ಅಸಮಾಧಾನದ ಬೆಂಕಿ. ಅಶ್ವವೇಗ ಜೊತೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಮಾತುಗಳನ್ನಾಡಿದ್ದಾರೆ. ನಮ್ಮ ವರಿಷ್ಠರು ಟಿಕೆಟ್ ಬೇಕು ಅಂತ ಬಿಜೆಪಿ ಬಳಿ ಕೇಳಿರಲಿಲ್ಲ. ನಾವು ಕೂಡ ಟಿಕೆಟ್ ಅನ್ನ ಕೇಳಿರಲಿಲ್ಲ. ಜನರಿಗೆ ಆಶಯ ಇತ್ತು, ನಿರೀಕ್ಷೆ ಇತ್ತು. ಇದನ್ನ ರಾಜಕೀಯವಾಗಿ ತಿರುಚೋದಕ್ಕೆ ಕಾಂಗ್ರೆಸ್ ನೋಡ್ತಾ ಇದೆ. ಬಿಜೆಪಿ ಬಗ್ಗೆ ಬೇಸರ, ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಈಗ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದೆ. ಎಚ್.ಡಿ. ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಮಿಸ್ ಆಗಿರುವುದಕ್ಕೆ ಇದೀಗ ಜೆಡಿಎಸ್ನಲ್ಲೇ ಶುರುವಾಯಿತು ಅಸಮಾಧಾನದ ಬೆಂಕಿ. ನಮ್ಮ ವರಿಷ್ಠರು ಕೂಡ ಅದರ ಬಗ್ಗೆ ಕೇಳಿದವರಲ್ಲ, ಬಟ್ ಅವರು ಎಲ್ಲ ಜನಗಳ ನಿರೀಕ್ಷಣೆ ಇತ್ತು. ಸಾರ್ವಜನಿಕರು ನಮ್ಮ ದೇವೇಗೌಡರಂಥವ್ರಿಗೆ ಕೊಟ್ಟರೆ ಬಂದು ರಾಜ್ಯಸಭೆಯಲ್ಲಿ ರೈತರ ಬಗ್ಗೆ ಮತ್ತು ನೀರಾವರಿ ಬಗ್ಗೆ ಧ್ವನಿ ಎತ್ತುತ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇತ್ತು. ಬಟ್ ಅದನ್ನು ಇವತ್ತು ಅವರು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ನಾವೇನು ಯಾರು ಕೂಡ ಅದನ್ನು ಅವ್ರಿಗೆ ಬೇಕು ಅಂತ ಕೇಳಿದಂಥವ್ರಲ್ಲ. ಸರ್, ಈ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ಅವರು ಟೀಕೆ ಮಾಡೋದಾಗಿರ್ಬೋದು, ಇದೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆ ದ್ರೋಹ ಮಾಡಲಾಗಿದೆ ಅನ್ನೋ ಟ್ವೀಟ್ಗಳು ಇದೆಲ್ಲ ಮಾಡ್ತಾ ಇದ್ದಾರೆ. ಈಗ ನಾವು ಮಾತು ಅವ್ರು ಹಂಗೆ ಹೇಳಿದರೆ ಓಕೆ, ನಾವು ಯಾವತ್ತೂ ಕೂಡ ನಾವು ಅದು ಬೇಕು ಅಂತ ಕೇಳಿದಂಥವ್ರಲ್ಲ. ಹಾಗಾಗಿ ಅದನ್ನು ಅವರು ಬೇಕಂತ ರಾಜಕೀಯವಾಗಿ ಇದನ್ನು ಇದನ್ನು ಮಾಡ್ಲಿಕ್ಕೆ ತಿರ್ಸ್ಲಿಕ್ಕೆ ಹೊರಟಿದ್ದಾರೆ. ಸರ್, ಈಗ ಜೆಡಿಎಸ್ ಅವರು ಮೂರನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನು ಕೂಡ ಕಣಕ್ಕಿಳಿಸಿದೆ. ಅವರ ಜೆಡಿಎಸ್ ಬಳಿ ಈಗ ಸದ್ಯದ ಮಟ್ಟಿಗೆ ನಂಬರ್ಸ್ ಕೂಡ ಇಲ್ಲ. ಯಾವ ಲೆಕ್ಕಾಚಾರದ ಮೇಲೆ ಸರ್? ಏನು ಸರ್ ಇದು ಹೊಸದಾಗಿ ಏನಾದರೂ ಜೆಡಿಎಸ್ ಆಪರೇಷನ್ ಇದೆ? ನಮ್ಮಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳ ಜೊತೆಲಿ ಬಿಜೆಪಿಯವರು ಎಲ್ಲ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಅದನ್ನು ಯಾವ ರೀತಿ ನಾವು ನಮ್ಮ ಅಭ್ಯರ್ಥಿನ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಖಂಡಿತ ಅದನ್ನಾಗಲಿ ಈಗ ನಮ್ಮ ವರಿಷ್ಠರು ಕುಮಾರಸ್ವಾಮಿ ಅವರು ಮತ್ತು ಎಲ್ಲರೂ ಕೂಡ ಕೂತ್ಕೊಂಡು ಅದನ್ನು ಸ್ಟ್ರಾಟಜಿನ ಮಾಡ್ತಾ ಇದ್ದಾರೆ. ಸರಿ, ಕೂಡ ಒಂದಿಷ್ಟು ಸಭೆಗಳು ಕೂಡ ನಿಮ್ಮದ್ರಲ್ಲಿ ಕೂಡ ಇದೆ, ನಿಮ್ಮ ಪಕ್ಷದಲ್ಲೂ ಕೂಡ ಸಾಕಷ್ಟು ಸಭೆಗಳಿದೆ. ಯಾವ ರೀತಿಯಾಗಿ ಮುಂದೆ ಬರುವಂಥ ಚುನಾವಣೆಗಳನ್ನು ಎದುರಿಸಬೇಕು, ಅದೆಲ್ಲ ಯಾವ ರೀತಿಯಾಗಿ? ನಮ್ಮ ಸಂಘಟನೆ ಇಲ್ಲ, ಜೆಡಿಎಸ್ ಯಾವತ್ತೂ ಕೂಡ ಗ್ರಾಸ್ ರೂಟಿಂದ ಬಂದಂಥದ್ದು. ಆ ನಿಟ್ಟಿನಲ್ಲಿ ನಾವು ಇವತ್ತು ಪಕ್ಷವನ್ನು ಸದೃಢವಾಗಿ ಬೆಳೆಸ್ಕೊಂಡು ಇವತ್ತು ನಾವು ಎಲ್ಲ ಹೆಚ್ಚಿನ ರೀತಿಯಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಿಸಲಿಕ್ಕೆ ಎಲ್ಲ ರೀತಿಯ ಒಂದು ಪ್ರಯತ್ನಗಳು ನಡೀತಾ ಇದೆ. ಇದಾಗಿತ್ತು ಸುರೇಶ್ ಬಾಬು ಅವರ ಮಾತುಗಳು. ಕ್ಯಾಮರಾಮನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.